ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಒಂದು ಅದ್ಭುತ ರೂಟು ಮತ್ತು ಒಂದು ಯೂನಿಕ್ ಟ್ರೈನೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಮತ್ತೊಮ್ಮೆ ಯಾವ ರೂಟು ಯಾವ ಟ್ರೈನ್ ಅಂತ ನಿಮ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ನಿಮಗೋಸ್ಕರ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಅದ್ಭುತ ರೂಟು ಮತ್ತು ಒಂದು ಯೂನಿಕ್ ಟ್ರೈನ್. ಫುಲ್ ಟೈಟ್ ಆಗಿ ಟ್ರ್ಯಾಕ್ ಮೇಲೆ ನಿಂತ್ಕೊಂಡಿದ್ದ ನೋಡಿ. 76 ನಿಮಿಷದಲ್ಲಿ ನಾವು 122 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಗೋಬಿ ಮಂಚೂರಿ ಸಹ ಅವೈಲೇಬಲ್ ಇತ್ತು. ಕೊಯಂಬತ್ತೂರು MGR ಚೆನ್ನೈ ಸೆಂಟ್ರಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೊರಡ್ತಾ ಇದೆ ನೋಡಿ. ಎಂತ ಮರ ಇಷ್ಟು ರಶ್ ಇದೆ ಇಲ್ಲಿ. ಉದಯ್ ಖಾಲಿರುತ್ತೆ ಅಂತ ಅದಕ್ಕೆ ಬುಕ್ ಮಾಡಿಕೊಂಡ್ರೆ ಫುಲ್ ರಶ್ ಆಗ್ಬಿಟ್ಟಿದೆ ಉದಯ್. ನನ್ನ ಕೋಚ್ ಬಂದು D1, D3 ಇದೆ, D2, D1. ಉದಯ್ ಎಕ್ಸ್ಪ್ರೆಸ್ ಪ್ರತಿದಿನ 8:07 ಬರುತ್ತೆ ಬೆಳಗ್ಗೆ, ಮತ್ತು 8:10 ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ನಾವು ಸರಿ ಸುಮಾರು 8:20 ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 10 ನಿಮಿಷ ಲೇಟಾಗಿ ನಾವು ಸೇಲಂ ಜಂಕ್ಷನ್ಗೆ ಬಂದಿದ್ದೀವಿ. ಅನ್ಫಾರ್ಚುನೇಟಾಗಿ ಡಬಲ್ ಡಿಕ್ಕರ್ ಕೋಚಸ್ ಕೊಟ್ಟಿದ್ದಾರೆ, ಬಟ್ ಪರವಾಗಿಲ್ಲ ಬಿಡಿ. ನಮ್ಮದು ಈ ಕೋಚ್ ಇವತ್ತು D1 2019 ಮಾಡಿರುವಂತಹ ನಾನ್ AC ಕಂಪಾರ್ಟ್ಮೆಂಟ್ ಇದು. ಸೊ ಹೊರಟಿದ್ದೀವಿ ಸೇಲಂ ಜಂಕ್ಷನಿಂದ. ಸರಿ ಸುಮಾರು 245 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಸೇಲಮಿಂದ ಕೃಷ್ಣಾಜಪುರಂವರೆಗೂ. ಓಕೆನಾ? ಸೊ ರೂಟ್ ಬಗ್ಗೆ ಹೇಳಬೇಕಂದ್ರೆ 2 ರೂಟ್ ಇದೆ ಸೇಲಮಿಂದ ಬೆಂಗಳೂರು ಅಥವಾ KRPುರಂ ರೀಚ್ ಆಗೋಕ್ಕೆ. ಒಂದು ರೂಟ್ ಬಂದು ವಯ ಧರ್ಮಪುರಿ ಹೊಸೂರು ಕಡೆಯಿಂದ ಒಂದು ರೀಚ್ ಆಗೋದು ಬೈಪ್ನಳ್ಳಿ ಕಡೆಯಿಂದ. ಇಲ್ಲಾಂದರೆ ಇನ್ನೊಂದು ರೂಟು ನಾವು ತೊಗೊತಿರೋ ರೂಟು ಅಂದರೆ ಸೇಲಮು ತಿರುಪತ್ತೂರು, ಅಲ್ಲಿಂದ ಜೊಲ್ಲಾರ್ಪೇಟೆ ಬೈಪಾಸ್ ಕ್ಯಾಬಿನ್, ಅಲ್ಲಿಂದ ಕುಪ್ಪಂ ಬಂಗಾರಪೇಟೆ ವೈಟ್ಫೀಲ್ಡ್ ಮುಖಾಂತರ ಕೃಷ್ಣಾಜಪುರಂ ರೀಚ್ ಆಗೋದು. ಪ್ರತಿದಿನ 8:10 ಹೊರಡುತ್ತೆ, ಮತ್ತು ಅದೇ ದಿನ 11:44 ಅಥವಾ 11:15 ಅಷ್ಟೊತ್ತಿಗೆ ನೀವು ಬೆಳಗ್ಗೆ ಕೃಷ್ಣಾಜಪುರಂ ರೀಚ್ ಆಗ್ತೀರಾ. ಮತ್ತು 12:15 ಅಥವಾ 12:15 ಅಷ್ಟೊತ್ತಿಗೆ ನೀವು KSR ಬೆಂಗಳೂರು ರೀಚ್ ಆಗ್ತೀರಾ. ಸೊ ಟೋಟಲಾಗಿ ನಮಗೆ 245 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ 3 ಗಂಟೆ 35 ನಿಮಿಷ ಟೈಮು ಕೊಟ್ಟಿದ್ದಾರೆ. ನೋಡಿ ಇಲ್ಲೊಂದು ಲೈನು ಡೈವರ್ಟ್ ಆಗ್ತಿದೆ, ಮತ್ತು ನಾವು ಸ್ಟ್ರೈಟಾಗೆ ತಿರುಪತ್ತೂರು ಕಡೆ ಹೋಗ್ತಾ ಇದ್ದೀವಿ. ರೂಟ್ ವೈಸು ಒಳ್ಳೆ ರೂಟಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊತೀನಿ ನಿಮಗೋಸ್ಕರ. ತಮಿಳ್ನಾಡಲ್ಲಿ ಇದೆಲ್ಲ ಏನು ಜರ್ನಿ ನೋಡೋದು ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ. ತಮಿಳ್ನಾಡಲ್ಲಿರೋ ಘಾಟ್ ಸೆಕ್ಷನ್ನು ಕಾಣುತ್ತೆ, ಕರ್ನಾಟಕದಲ್ಲಿರೋ ಘಾಟ್ ಸೆಕ್ಷನ್ನು ಕಾಣುತ್ತೆ, ಮತ್ತು ಆಂಧ್ರನಲ್ಲಿರುವಂಥ ಘಾಟ್ ಸೆಕ್ಷನ್ನು ಕಾಣುತ್ತೆ. 3 ಘಾಟ್ ಸೆಕ್ಷನ್ ಕಾಣಿಸೋವಂಥ ರೂಟು ಚೂಸ್ ಮಾಡಿದ್ದೀನಿ ನಿಮಗೋಸ್ಕರ. ನಮ್ಮ ನಾನ್ AC ಇಂಟೀರಿಯರ್ ಹೇಗಿದೆ ಅಂತ ನೋಡ್ಕೊಂಬಂದ್ಬಿಡಿ ಬೇಗ.
ಈ ರೋಡ್ ಜೋಲಾರ್ಪೇಟೆ ಪ್ಯಾಸೆಂಜರ್. ಕ್ರಾಸಿಂಗ್ ಆಗಿದ್ರೆ ಅಲ್ಲಿ ಅದ್ಭುತ ಆಗೋಗಿದೆ ಕಣ್ರಿ. ಏನು ಮಾಡೋದು, ನಸೀಬ್. ಟೋಟಲಾಗಿ 122 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತಿರುಪತ್ತೂರಿಗೆ ಬಂದೀವಿ. ತಮಿಳುನಾಡಿನ ಕೊನೆಯ ಸ್ಟೇಷನ್ ಅಂತಲೇ ಹೇಳ್ಬೋದು. ಇಲ್ಲಿಗೆ 9:39ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 9:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸಹ 1 ನಿಮಿಷ ಬಿಫೋರ್ ಟೈಮಾಗೆ ತಿರುಪತ್ತೂರಿಗೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 76 ನಿಮಿಷದಲ್ಲಿ ನಾವು 122 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ರೀ. ಫೆಂಟ್ಯಾಸ್ಟಿಕ್ ರನ್ ಕಣ್ರಿ, ಎಲ್ಲೂ ಸ್ಲೋ ಡೌನ್ ಇಲ್ಲ, ಸಖತ್ತಾಗಿ ಬಂದ ಕಣ್ರಿ. 1 ನಿಮಿಷ ಹಾಲ್ಟು ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ತಿರುಪತ್ತೂರಿಂದ ನಮ್ಮ ಕೊನೆಯ ತಮಿಳುನಾಡಿನ ಕೊನೆಯ ನಿಲ್ಗಡೆ ಇದು. ಟೋಟಲಾಗೆ 76 ನಿಮಿಷದಲ್ಲಿ ನಾವು 122 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ 130 ಸೆಕ್ಷನಲ್ಲಿ ಹೇಗೆ ಕ್ಲಿಯರ್ ಮಾಡ್ತೀವೋ ಆ ಥರ 110 ಸೆಕ್ಷನಲ್ಲಿ ಕ್ಲಿಯರ್ ಮಾಡ್ಕೊಂಬಂದಿದ್ದಾನೆ. ಸಖತ್ತಾಗಿ ಬಂದ ಕಣ್ರಿ, ಎಲ್ಲೂ ಸ್ಲೋ ಡೌನ್ ಏನೂ ಮಾಡಿಲ್ಲ. ಸೊ ಫ್ಯಾಂಟಾಸ್ಟಿಕ್. ಸ್ಟಾರ್ಟಿಂಗ್ ಒಳ್ಳೆ ಇಂಪ್ರೆಷನ್ ಇದೆ. ನೋಡೋಣ ಹೋಗ್ತಾ ಹೋಗ್ತಾ ರಾಯರ್ ಕುದುರೆಯಾಗೇ ಇರುತ್ತೋ ಅಥವಾ ಕತ್ತೆ ಆಗುತ್ತೋ ಅಂತ ನೋಡೋಣ ಬನ್ನಿ. ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ನಾವು ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಜೋಲಾರ್ಪೇಟೆ ಬೈಪಾಸ್ ಕ್ಯಾಬಿನಲ್ಲಿ, ಯಾಕಂದರೆ ನಾವು ಜೋಲಾರ್ಪೇಟೆಗೆ ಹೋಗಲ್ಲ. ಲೆಫ್ಟ್ ಡೈವರ್ಷನ್ ತೊಗೊಂಡು ಸೋಮನಾಯಕಪಟ್ಟಿ ಕಡೆಯಿಂದ ನಮ್ಮ SWR ಎಂಟ್ರಾಗ್ತೀವಿ. ನೋಡಿ, ಬೈಪಾಸ್ ಲೈನಿಂದ ಡೈವರ್ಟ್ ಆದ್ವಿ.
ಈ 2 ಲೈನ್ ಕಾಣಿಸ್ತಿದೆಯಲ್ಲ, ಈ 2 ಲೈನು ಜೋಲಾರ್ಪೇಟೆಗೆ ಹೋಗುತ್ತೆ. ಹಾಗೆ ಹೋಗಿ ಜೋಲಾರ್ಪೇಟೆಗೆ ಜಾಯ್ನ್ ಆಗುತ್ತೆ. ನಾವು ಜೋಲಾರ್ಪೇಟೆನ ಬೈಪಾಸ್ ಮಾಡಿ ಜೋಲಾರ್ಪೇಟೆ KR ಪುರಂ ಅಥವಾ ಜೋಲಾರ್ಪೇಟೆ ಬೆಂಗಳೂರು ಲೈನ್ಗೆ ಜಾಯ್ನ್ ಆಗ್ತೀವಿ. ಸೊ ಅಲ್ಲಿ ಕಂಬಗಳು ಕಾಣಿಸ್ತಿದೆಯಲ್ಲ, ಅದೇ ಲೈನು ಜೋಲಾರ್ಪೇಟೆ ಕಡೆಯಿಂದ ಬರ್ತಿರೋದು ಮತ್ತು ಒಂದು ಲೈನು ಜೋಲಾರ್ಪೇಟೆ ಕಡೆ ಹೋಗ್ತಿರೋದು. ನಾವು ಇದೇ ಲೈನ್ಗೆ ಮುಂದೆ ಹೋಗಿ ಜಾಯ್ನ್ ಆಗ್ತೀವಿ ನೋಡಿ. ಇವಾಗ ನಾವು ಏನು ಎಂಟ್ರ್ ಆಗಿದ್ದೀವೋ ಜೋಲಾರ್ಪೇಟೆ KR ಪುರಂ ಅಥವಾ ಜೋಲಾರ್ಪೇಟೆ ಬೆಂಗಳೂರು ಲೈನು, ಇದು 130 ಸಪೋರ್ಟ್ ಮಾಡುತ್ತೆ. ಬಟ್ ಆದ್ರೂ ಅಂದರೆ 130 ಸ್ಪೀಡ್ ಸಪೋರ್ಟ್ ಮಾಡುತ್ತೆ. ಬಟ್ ಆದರೆ ಡಬಲ್ ಡೆಕ್ಕರ್ ಕೋಚಸ್ಗಳಿದೆಯಲ್ಲ, ಅಂದರೆ ಹಳೆ ಕೋಚಸ್ಗಳು, ಆ ಒಂದು ರೀಸನ್ಗೆ ಸೇಫ್ಟಿ ರೀಸನ್ಗೋಸ್ಕರ ನಮ್ಮನ್ನು 110ಗೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ ಈ ರೂಟಲ್ಲಿ 110 kmph ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ಸದರ್ನ್ ರೈಲ್ವೇಸ್ನ ಘಾಟ್ ಸೆಕ್ಷನ್ ನೋಡಿದ್ರೆ ತಮಿಳ್ನಾಡಲ್ಲಿ, ಇವಾಗ ಆಂಧ್ರ ಪ್ರದೇಶನ ಸೌತ್ ವೆಸ್ಟರ್ನ್ ರೈಲ್ವೇಸ್ನ ಘಾಟ್ ಸೆಕ್ಷನ್ ತೋರಿಸ್ತೀನಿ ಬನ್ನಿ. ಪಂಚೂರಿಂದ ಸ್ಕಿಪ್ ಮಾಡ್ತಾಯಿದ್ದೀವಿ. ಆಂಧ್ರ ಮತ್ತು ತಮಿಳ್ನಾಡು ಬಾರ್ಡ್ರ್ ಅಂತಲೇ ಹೇಳ್ಬೋದು ಇದನ್ನು.
Yosemite Hatia Weekly Express. ಟೋಟಲಾಗಿ 315 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಆಂಧ್ರ ಪ್ರದೇಶನ ಮೊದಲನೇ ಮತ್ತು ಕೊನೆ ನಿಲ್ಗಡೆ ಆದಂತಹ ಕುಪ್ಪಂಗೆ ಬಂದಿದ್ದೀವಿ. ಈ ದಿನ ಇಲ್ಲಿಗೆ 10:24ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 10:25ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 2 ನಿಮಿಷ ಲೇಟಾಗೆ ಅಂದರೆ 10:26ಕ್ಕೆ ಕುಪ್ಪಂಗೆ ಎಂಟ್ರಾಗಿದ್ದೀವಿ. ಸೊ ಹೇಳ್ದಂಗೆ ಆಂಧ್ರ ಪ್ರದೇಶನ ಮೊದಲನೇ ಮತ್ತು ಕೊನೆ ನಿಲ್ಗಡೆ ಕುಪ್ಪಂ ಆಗಿದೆ. ಇದಾದಮೇಲಿಂದ ಬಂಗಾರಪೇಟೆ ಇದೆ, ಬಟ್ ಆದರೆ ನಮಗೆ ಬಂಗಾರಪೇಟೆ ಸ್ಟಾಪ್ ಇಲ್ಲ. ಇನ್ನು ಸೀದಾ ಹೋಗಿ ನಮ್ಮ ಡೆಸ್ಟಿನೇಷನ್ ಆದಂತಹ ಕೃಷ್ಣಾಜಪುರಮೇ ನೆಕ್ಸ್ಟ್ ನಮಗೆ ಸ್ಟಾಪ್ ಇರೋದು. ಅಲ್ಲಿ ನೋಡಿ ಅವನು ಯಾರೋ ಫುಲ್ ಟೈಟ್ ಆಗ್ಬಿಟ್ಟು ಟ್ರ್ಯಾಕ್ ಮೇಲೆ ನಿಂತ್ಕೊಂಡಿದ್ದ ನೋಡಿ ಅಲ್ಲಿ. ಏನು ಹೇಳೋದು ಹೇಳಿ ಇಂಥವ್ರಿಗೆಲ್ಲ. Yosemite ಬೆಂಗಳೂರು ದಾನಾಪುರ್ ಸಂಘಮಿತ್ರ ಎಕ್ಸ್ಪ್ರೆಸ್. ನೋಡಿ ಇಲ್ಲಿಂದ ಕರ್ನಾಟಕ ಎಂಟರ್ ಆದ್ವಿ ನಾವು.
245 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಕೃಷ್ಣರಾಜಪುರಂಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 11:43ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 11:45ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 4 ನಿಮಿಷ ಲೇಟಾಗಿ 11:49ಕ್ಕೆ ಬಂದಿದ್ದೀವಿ. ಎನಿಥಿಂಗ್ ಬಿಲೋ 10 ಮಿನಿಟ್ಸ್ ಡಿಲೇ ನಾನು ಇದನ್ನು ಫೆಂಟಾಸ್ಟಿಕ್ ರನ್ ಅಂತಲೇ ಕನ್ಸಿಡರ್ ಮಾಡ್ಕೊತೀನಿ. ಸೊ ಮೇನ್ ಥಿಂಗ್ ಕಾಸ್ಟಿಂಗ್ ಬಗ್ಗೆ ನೋಡ್ಕೊಂಬಿಡೋಣ ಇರಿ. ಸೊ ಕಾಸ್ಟಿಂಗ್ ಬಗ್ಗೆ ನೋಡ್ಕೋಬೇಕಂದ್ರೆ SBC ಉದಯ್ ಅಂತ ಇದೆಯಲ್ಲ, ಇದೆ. ಕೊಯಂಬತ್ತೂರಿಂದ ಕೃಷ್ಣರಾಜಪುರಂ ನಾನು ನೋಡ್ತಿರೋದು 175 ರುಪೀಸ್ ನಾನ್ AC ಕಂಪಾರ್ಟ್ಮೆಂಟ್ ಆಗುತ್ತೆ. 615 ರುಪೀಸ್ AC ಕಂಪಾರ್ಟ್ಮೆಂಟ್ ಆಗುತ್ತೆ. AC ತೊಗೊಂಡ್ರೆ ನೀವು ಡಬಲ್ ಡೆಕ್ಕರ್ ಬರುತ್ತೆ, ನಾನ್ AC ತೊಗೊಂಡ್ರೆ ನಿಮಗೆ ಈ ಥರ ಸಿಂಗಲ್ ಡೆಕ್ ಬರುತ್ತೆ. ವೀಕೆಂಡಲ್ಲಿ ನಾನ್ AC ಕಂಪಾರ್ಟ್ಮೆಂಟ್ ಬಿಟ್ಟರೆ ನಿಮಗೆ AC ಯೂಶ್ವಲಾಗಿ ಸಿಗುತ್ತೆ. ಫೆಸ್ಟಿವ್ ಸೀಸನಲ್ಲಿ ಮಾತ್ರ 2 ಕಂಪಾರ್ಟ್ಮೆಂಟ್ಸ್ಗಳು ನಿಮಗೆ ಫಿಲ್ ಆಗುತ್ತೆ. ಅದು ಬಿಟ್ಟರೆ ಈ ಟ್ರೈನ್ ಯೂಶ್ವಲಾಗಿ ಖಾಲಿನೇ ಓಡುತ್ತೆ. 22ನೇ ತಾರೀಕು ಸೆಪ್ಟೆಂಬರಿಂದ ಇನ್ನೂ 2 ಎಕ್ಸ್ಟ್ರಾ ಜನರಲ್ ಕೋಚಸ್ಗಳು, ಅಂದರೆ ಇನ್ನೂ ಎಕ್ಸ್ಟ್ರಾ 2 ನಾನ್ AC ರಿಸರ್ವ್ಡ್ ಕಂಪಾರ್ಟ್ಮೆಂಟ್ಗಳನ್ನ ಆ್ಯಡ್ ಮಾಡ್ತಾರೆ. ಸೊ ಟಿಕೆಟ್ ಅವೈಲಬಿಲಿಟಿ ಇನ್ನೂ ಜಾಸ್ತಿ ನಿಮಗೋಸ್ಕರ ಆಗುತ್ತೆ. ಪ್ಯಾಂಟ್ರಿ ಕಾರ್ ಸಹ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇಡ್ಲಿ ವಡೆ ಸಿಗುತ್ತೆ, ಮತ್ತು ಇಡ್ಲಿ ವಡೆ ಸಿಗುತ್ತೆ, ಪೂರಿ ಸಿಗುತ್ತೆ, ದೋಸೆ ಇತ್ತು, ಮತ್ತು ಹಾಗೆ ಬರ್ತಾ ಜ್ಯೂಸು, ಚಿಪ್ಸು ಅವೆಲ್ಲ ಅವೈಲೇಬಲ್ ಇತ್ತು. ಅದಾದಮೇಲೆ ಜೊಲಾರ್ಪೇಟೆ ಬೈಪಾಸ್ ಹತ್ತತ್ರ ಗೋಬಿ ಮಂಚೂರಿ ಸಹ ಅವೈಲೇಬಲ್ ಇತ್ತು, ಕಟ್ಲೆಟ್ ಇತ್ತು, ಬ್ರೆಡ್ ಆಮ್ಲೆಟ್ ಇತ್ತು. ಸೊ ತಿಂಡಿ ತಿನಿಸುಗಳಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಈ ಟ್ರೈನಲ್ಲಿ. ಸೊ ಜರ್ನಿ ಇಷ್ಟ ಆಯಿತು ಅಂದ್ಕೊತೀನಿ. ರೂಟ್ ಸೆಲೆಕ್ಷನ್ ಸಹ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ ಕೃಷ್ಣರಾಜಪುರಮಿಂದ. ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.